ಪ್ರಪಂಚದಾಗ ಅಗಸ್ನು ಅದ ಅಂದ್ರೆ ಅದ್ ಏನ್ ತಾತ್ಸಾರ ಮಾಡ್ತಾರೆ ಸ್ವಾಮಿ. ಆ ಈ ಊರಾಗ ದೇವ್ರಿಗೆ ಮೊದಲನೇ ಮುಡಿ ನಂದು, ಮದ್ವೆ ಆದ್ರೆ ಮೊದಲನೇ ಪುಣಿ ನಂದು, ಉರಿತಾ ಇರ್ಬೇಕು ನನ್ ಪಂಚು. ಅಕಸ್ಮಾತ್ ಈ ನಾಗೊಂಡಳ್ಳಿ ಗ್ರಾಮದಾಗ ಯಾರಾದ್ರೂ ಮಕ್ಕಳನ್ನ ಹೆತ್ರೆ ಮೊದಲನೇ ಮುಡಿನೂ ನಂದೆ. ಈಗಿರುವಾಗ ಅದ್ ಹೆಂಗ್ ಸ್ವಾಮಿ ನಮ್ ತಾತ್ಸಾರ ಮಾಡ್ತಾರ? ಈ ಅಗಸ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲಿಂದ ಬಂತು ಈ ಸೊಗಸು ನಗಸು ಎಲ್ಲ? ಅದಿರ್ಲಿ. ಈಗ ಸಾಕಾತ್ ಬೇಜಾರಾಗತ್ತೆ ಸ್ವಾಮಿ ನಂಗೆ. ಕವು ಯಾಕತ್ತ 1 2 3 4 5 ಮದುವೆ ಮಾಡೋರು ಸ್ವಾಮಿ. ಈಗ ಈ ಮೂಲೆ ಕುತ್ಕೊಂಡ್ರ ನಮ್ಮ ತಾಯಿ ಏನ್ಕ ಅನ್ಕೊಂಡ್ರ ನಮ್ಮ ಮನೆ ಬೆಳಗ್ಗೆ ಬಂಗಾರ ಆಗ್ಲಿ ಅಂತ. ಈ ಹಾಳಾದ ಮನೆ ಬಂಗಾರ ಆಯ್ತೋ ಇಲ್ಲೋ ನಾ ಕಾಣೆ. ಅಷ್ಟಕ್ಕೂ ನಾನು ಹೆಂಡ್ರನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಗೊತ್ತಾ ಸ್ವಾಮಿ? ಅಲ್ಲ ಅವಳಿಗೆ ಎಂತೆಂತ ಬಟ್ಟೆ ಕೊಡ್ಸಿದ್ದೀನಿ ಗೊತ್ತಾ? ಅಂತ ಬಟ್ಟೆ ಕೇಳಿ. ಸಿಲ್ಕು, ಕಾಂಜೀಪುರಂ, ಬನಾರಸು, ತಳಾರಸು, ಪಳಾರಸು, ಮಿಡ್ಡಿ, ಚೂಡಿದಾರು, ಆಧಾರು, ಈದಾರು ಎಲ್ಲ ಕೊಡ್ತೀನಿ ಸ್ವಾಮಿ. ಹಾಕೊಂಡೆಲ್ಲ ನಾ ಬೆವ್ತು ಬಿಟ್ಟಾಳು ಅಂದ್ಬಿಟ್ಟು ಈಗ ನಮ್ಮ ಕಾಡ್ಗೋಡಿ ಸಂತೆಗೆ ಹೋಗ್ಬಿಟ್ಟು ಆ ಕಾಡ್ಗೋಡಿನಾಗ ಬುಲಾಲ್ ಸಾಬ್ ಬಂದಿದ್ದ. ಆ ಬುಲಾಲ್ ಸಾಬ್ಗೆ 1-4 ಕಾಸು ಕೊಟ್ಬಿಟ್ಟು ಒಂದು ಸಿಡಿ ಸೀರೆ ತಂದು ಕೊಟ್ಟು ಸ್ವಾಮಿ. ಇದಕ್ಕಿನ್ನ ಅದ್ ಯಾವ ನನ್ನ ಮಗ ಚೆನ್ನಾಗಿ ನೋಡ್ಕೊಂತ ನೀವ್ ಹೇಳಿ ಸ್ವಾಮಿ ನೋಡ. ಅದಿರ್ಲ ಅವಳ್ಕ ಕಂಟಿ ಸರ, ಆ ಸರ, ಗಡಾಬು, ಮುಡಾಬು, ಜುಬಿ ಜೋಲೆ, ಆ ಜೋಲೆ ಮೇಲೆ ಹಾಕೋಣದು, ಹಿಂದೆ ಹಾಕೋಣದು, ಮುಂದೆ ಹಾಕೋಣದು ಎಲ್ಲಾ ಕೊಡ್ಸಿದ್ದೀನಿ ಸ್ವಾಮಿ. ಯಾವ ನನ್ನ ಮಗನ ಬಂದು ಬುರುಡೆ ಮೇಲೆ ಹೊಡೆದು ಕಿತ್ಕೊಂಡು ಹೋಗ್ಬಿಡ್ತಾನೆ ಅನ್ಬಿಟ್ಟು ಹಂಗೇ ಸ್ವಲ್ಪ ಮುಂದೆ ಹೋಗಿ ಅಕ್ಸಾಲೆ ಹತ್ರ ಹುಡುಕಿ ಬಡುಕಿ ಕಾಗೆ ಬಂಗಾರದಾಗ 1-2 ಚೈನ್ ಮಾಡ್ಕೊಟ್ಟಿನಿ ಸ್ವಾಮಿ. ಇದಕ್ಕಿನ್ನ ಯಾವ ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ ಹೇಳ್ರಿ ಸ್ವಾಮಿ. ಅದಿರ್ಲೆ ಅವಳ್ಕ ಬಲೆ ಊಟ ಅಂದ್ರೆ ಬಲೆ ಪಿರುದು ಸ್ವಾಮಿ. ಅದಕ್ಕ ವಡೆ, ಪಾಯಸ, ಪರಮಾನ್ನ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಆ ಅನ್ನ, ಈ ಅನ್ನ, ಈ ಅಮ್ಮನ ಮನೆ ಅನ್ನ, ಆ ಅಮ್ಮನ ಮನೆ ಅನ್ನ ಎಲ್ಲ ತಂದು ಕೊಟ್ಟಿ ಸ್ವಾಮಿ. ತಿನ್ನೋವಾಗ ಏನಾದ್ರು ಗಂಟ್ಲಾಗ ಸಿಕ್ಕಾಕೊಂಡ್ಬಿಟ್ಟು ಪಡಕ್ ಅಂದ್ಬಿಟ್ರೆ ಏನ್ ಮಾಡೋದು ಅಂದ್ಬಿಟ್ಟು ಅದೇ ಕಾಗೆ ಗೋಧಿ ನಮ್ಮ ಈರಪ್ಪಣ್ಣವ್ರ ಮನೆಗೆ ಹೋಗ್ಬಿಟ್ಟು ಕಾಗೆ ಗೋಧಿ ತಗೊಂಬಂದ್ಬಿಟ್ಟು ಗಂಜಿ ಮಾಡಿ ದಿನಾ ನೋಡ್ತಾ ಇದ್ದೀನಿ. ಸ್ವೈಕ್ ಅಂತ ಹೊಟ್ಟೆ ಒಳಕ ಗೊತ್ತಾ ಸ್ವಾಮಿ. ಇದಕ್ಕಿನ್ನ ಯಾವ ನನ್ನ ಮಗ ನೋಡ್ಕೊಂತಾನೆ ಹೇಳ ಸ್ವಾಮಿ. ಅದಿರ್ಲಿ ಅವಳು ಹೂವು ಬೇಕು ಮಾಮ ಅಂದ. ಸರಿ ಅನ್ಬಿಟ್ಟು ಅದೇ ಹಿಂಗೋಗಿ ಹಿಂಗ್ ತಗೊಂಡು ಹಂಗ ಮುಂದೆ ಆದ ಸ್ವಾಮಿ. ಸಂಪಿಗೆ, ಮಲ್ಲಿಗೆ, ಜಾಜಿ, ಓಹೋ ಕನಕಾಂಬ್ರ, ಆ ಹೂವ, ಈ ಹೂವ, ಬೆಟ್ಟದ ಹೂವ ಎಲ್ಲಾ ತಗೊಂಬಂದ್ ಕೊಟ್ರೆ ಹುಳ ಗಿಳ ಬಿದ್ದೋತದೆ ತಲೆನಾಗ ಅಂದ್ಬಿಟ್ಟು ಅದೇ ನಮ್ಮ ಎಣ್ಣೆ ಸ್ವಾಮಿ ಎಣ್ಣೆ ಅಂಗಡಿಗೆ ಹೋಗ್ಬಿಟ್ಟು ಕಲರ್ ಪೇಪರ್ ಹಾಕೊಂಡು ಕಟಿಂಗ್ ಮಾಡ್ಬಿಟ್ಟು ಸಣ್ಣದ ಹೂವದ ಮಾಡಿ ಹಾಕ್ಬಿಟ್ಟಿದ್ದೀನಿ ಸ್ವಾಮಿ. ಎಷ್ಟು ಪಸಂದ್ ಆಗೈತೆ ಗೊತ್ತಾ? ಇದಕ್ಕಿನ್ನ ಯಾವ ನನ್ನ ಮಗ ನೋಡ್ಕೊಂತಾನೆ ಹೇಳ ಸ್ವಾಮಿ. ಇದೆಲ್ಲ ಇರ್ಲಿ, ಅವಳನ್ನ ಹಂಗೆ ನೋಡ್ಕೊಂಡು ಹಿಂಗೆ ನೋಡ್ಕೊಬೇಕು ಅನ್ಕೊಂಡಿದ್ರೆ ಅವಳು ಎಷ್ಟು ಚೆನ್ನಾಗವಳ ಗೊತ್ತಾ? ತೆಳ್ಳಗೆ, ಕರ್ಕರ್ಗೆ, ಬೆಳ್ಳಿಗೆ, ಪಳ್ಳಿಗೆ ರೊಸಿ ಗೊಣ್ಣೆ ಸುರಿಸ್ಕೊಂಡು ಬಲೇ ಪಸಂದಾಗವಳೆ. ಇವಳು ಬಿಟ್ಟು ಯಾವ್ದನ ಗೂಡ್ಕೇನೋ ಹಾಕೋಣ ಅನ್ಕೊಂಡ್ರೆ ಆಗ್ದು ಸ್ವಾಮಿ. ಆಗದು ಈಗ ಹೇಳ್ತಾ ಇದ್ನ ಈಗ ಅನ್ಕೊಂಡಂಗೆ ಬಂದ್ಬಿಟ್ಲು. ಅವಳು ಹೆಂಗವಳೆ ಅಂತ ನೋಡ್ತೀರಾ? ನೋಡಿ ಬರ್ತಾಳೆ, ಗೊಣ್ಣೆ ಸುಸ್ಕೊಂಡು ಬಂದೇ ಬಿಡ್ತಾಳೆ. ಏನುದ ಬಂದ್ಲು 1 2 3 ಬಂದ್ಲು. ಯಾವ ಮುಂಡೆ ಮಗನೇ ಏನು ಬಡಿವಾರ ಹೇಳ್ತಾ ಇದ್ದೀಯ? ಯಾರಿಗೆ ಬಡಿವಾರ ಹೇಳ್ತಾ ಇದ್ದೀಯಾ? ಯಾರ್ ಕೂಟ್ಕೆ ಹಾಕ್ತೀಯಾ? ನೀನ್ ಯಾರ್ಗ್ ಲಗ್ನ ಆಗ್ತೀಯಾ ಅಂತೀನಿ. ನಾನ್ ಇರೋವರೆಗೂ ಯಾರಿಗಾನ ಕೂಟ್ಕಿನ ಲಗ್ನ ಆಗಿದ್ದೀಯ ಅಂದ್ರೆ ನೀರ್ ಇಲ್ದಿದ್ ಬಾವಿಯಾಗೋ ನೀರ್ ಇಲ್ದಿದ್ ಕೆರಾಗೋ ಬಿದ್ದು ಬುಳಕ್ಕಂತ ಬಿದ್ದು ತಟ್ಕಂತ ಪ್ರಾಣ ಬಿಟ್ಟು ಬಿಡ್ತೀನಿ. ಚಿನ್ನ
ಈಗ ನೀನ್ ಇಲ್ದ್ರೆ ಬದುಕಾಗ್ತದನ ಅಲ್ಲ ಜಾಸ್ತಿ ಮಾತಾಡ್ಬೇಡ. ನೀನ್ ಅಲ್ದಿದ್ರೆ ನಿಮ್ಮ ಅಪ್ಪನಂತವ್ನು, ನಿಮ್ಮ ಅಪ್ಪನ ಅಲ್ದಿದ್ರೆ ನಿಮ್ ತಾತನಂತ, ನಿಮ್ ತಾತನ ಅಲ್ದ್ರೆ ನಿಮ್ ಮುತ್ತಾತ. ನಾನು ಈಗ್ಲೇ ಹೋಗುವೆ ಮನೆಗೆ, ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ. ಈಗ ನೀನ್ ಅಲ್ದಿದ್ರೆ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನಿಲ್ಲ. ಏನಿಲ್ಲ ಏನಿಲ್ಲ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನಿಲ್ಲ. ನನ್ಗೂ ಅಷ್ಟೇ ಇರೋದು. ಆ ಕರಿಮಣಿ ಮಾಲೀಕ ನೀನಲ್ಲ ಅನ್ನಕ ನಾನೇ ಅಂತ ನೀನು ಓದ್ತಕ ಯಾಕಯ್ಯ? ಅಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದೀನಿ, ಇವಾಗ ನೋಡಿ ನಮ್ಮ ಅಪ್ಪನ ಬೇಕು ಅದ್ ಸಾಲಲ್ಲ. ನಮ್ ಜಾಸ್ತಿ ಮಾತಾಡಿದ್ರೆ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಈಗ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ? ಬೇಡ ಚಿನ್ನ, ಬದುಕಕ್ಕಾಗಲ್ವೇ? ಬಾರೆ ನಾನು ಹೇಳಿದ್ ಮಾತು ಕೇಳ್ತೀಯಾ? ಹೇಳ್ತೀನಿ. ಬಟ್ಟೆ ಹೋಗಿತ್ತೀಯಾ? ನಿಂದೆ ತಾನ? ಇಲ್ಲಲ್ಲ, ಆ ಬಂಡಿ ಮುನಿ ಅಪ್ಪನ ಮಗನ ಪ್ರದೀಪ್ ಎತ್ಕೊಂಡ್ ಬಂದಿದ್ದೆ, ನಿಂದೆ ಎತ್ಕೊಡಕ ಒಗದು ಬಿಸಾಕ್ಬಿಡ್ತೀನಿ. ಹೇಳಮ್ಮ. ಹೌದಾ, ಹೋಗಿತ್ತೀಯಾ? ಸರಿ, ಬಟ್ಟೆ ಅಲ್ಲ ಹಾಕು. ಹೇಳ್ತೀನ ಮಾಮಾ ಮಾಮಾ ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಆಗಿದೆ, ಹೃದಯ ಬಿಡಲಾರೆ ಸೇರಿ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಆಗಿದೆ, ಹೃದಯ ಬಿಡಲಾರೆ ಹೊಸ ಹೊಸ ಭಾವನೆ, ಹೊಸ ಹೊಸ ಕಲ್ಪನೆ, ನಿನ್ನ ಮಾತಿಗೆ ಬೆರಗಾದೆ. ಹೊಸ ಹೊಸ ಕಲ್ಪನೆ, ಹೊಸ ಹೊಸ ಭಾವನೆ, ನಿನ್ನ ಮಾತಿಗೆ ಬೆರಗಾದೆ. ಆಹಾ ಏನೋ ಏನೋ ಆಸೆ, ಆಹಾ ಏನೋ ಏನೋ ಆಸೆ, ನಾಚಿಕೆ. ಆಹಾ ಏನೋ ಏನೋ ಆಸೆ, ಆಹಾ ಏನೋ ಏನೋ ಆಸೆ, ನಾಚಿಕೆ ನೆನಪಿದೆ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಆಗಿದೆ, ಕೂಡಿ ಹೃದಯ ಬಿಡಲಾರೆ ಎಂದಿಗೂ ಸೇರಿ. ಚಿನ್ನ, ಏನೇ ಚೆನ್ನಾಗ್ ಆಡ್ತೀಯ? ಹೌದಾ? ಅಲ್ಲ, ಕತ್ತೆ ಮೇಯ್ಸಕ್ ಆಳಿಲ್ಲ, ಮನೆ ಕೆಲಸ ಮಾಡಕ್ ಆಳಿಲ್ಲ ಅಂತಲ್ಲ, ಒಂದ್ ಆಳ ಕರ್ಕೊಂಡ್ಬಿಡೋಣ. ಕರ್ಕೊಂಬರ್ಬೇಕಾ? ಚಿನ್ನ, ಹುಡುಗನ ಹುಡುಗನ್ ಚಿನ್ನ. ಹೌದು, ಕತ್ತೆ ಮೇಸಕ್ ನಿನ್ ಕೈಲಿ ಆಗಕ್ಕಿಲ್ಲ ಕೆಲಸ ಮಾಡಕ. ಕತ್ತೆ ಮೇಸಕ್ಕೂ ಆಗಲ್ಲ. ಯಾರನ್ನ ಹುಡುಗನ್ ಕರ್ಕೊಂಡ್ ಬಂದು ಮನೆಯಾಗ ಬಿಟ್ಟು ಅವ್ರಿಗೆ ಕತ್ತೆ ಮೇಸಕ್ ಕಳ್ಸಿ ಮನೆಯಾಗಿರುವ. ಮನೆಗಿರ್ತೀನಿ. ಮಾಮ, ತುಂಟ ಹುಡುಗರ ಕಾಟವಯ್ಯ, ಹಂಗಿರ್ತದೆ ಇವಾಗ ಕಾಲ. ತುಂಟ ಹುಡುಗರ ಕಾಟವಯ್ಯ, ಕಣ್ಣುಗಾಗಿ ಬಿಡುವರಯ್ಯ, ಹೆಣ್ಣ ಗಂಡು ಗಂಡು ಹೆಣ್ಣು ಶಿಳ್ಳೆಯಾಗಿ ಬಿಡುವೆನಯ್ಯ, ಹೆಣ್ಣ
ಈಗ ಯಾರನ್ನ ಕರ್ಕೊಂಬರೋ ಕರ್ಕೊಂಬರೋಣ ಬಾ. ನಿಲ್ಲವಾ ನಿಲ್ಲು. ಯಾರು ನೀನು? ಈ ಹುಡುಗನ ಯಾರೋ? ಏಕೆ ಅಳ್ತಾ ಇದ್ದೀಯಾ? ಈ ಮಗುವು ನನ್ನ ಮಗನು. ಈ ನನ್ನ ಮಗನನ್ನು ಹೊರಗಟ್ಟಿದರು. ಯಾರಾದರೂ ಸಾಕಿಕೊಳ್ಳುವವರಿದ್ದರೆ ಸಾಕಿಕೊಳ್ಳಬಹುದು ತಾಯಿ. ಅಂದ್ರೆ ಈ ಹುಡುಗನ್ ಕೊಟ್ಬಿಡ್ತೀಯ ನೀನು? ಹೌದಮ್ಮ. ಸುಮ್ಕಿರ ವಾಳಿ ಬೇಡ, ಸುಮ್ಕಿರ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಏನಂದ್ರೆ ಹುಡುಗನ ಸುಮ್ಮನೆ ಕೊಟ್ಬಿಡ್ತಾರಂತೆ. ನಮ್ಮ ಮನೆಗೆ ಕರ್ಕೊಂಡು ಹೋಗ ನಡಿ. ಕತ್ತೆಗಳ ಮೇಸಕ್ ಆತನೆ ಬಾರವ. ನಮ್ಮ ಮನೇಲಿ ಏನ್ ಕೆಲಸ ಇಲ್ಲ. 3 ಹೊತ್ತು ಊಟ ಹಾಕ್ತಿರಿ. ಕತ್ತೆ ಮೇಯ್ಸೋದು ಬಿಟ್ರೆ ಯಾವ ಕೆಲಸನೂ ಇಲ್ಲ ನಮ್ಮ ಮನೆಯಲ್ಲಿ. ಕತ್ತೆ ಮೇಯ್ಸೋದು, ಕತ್ತೆ ಮಲ್ಕೊಣ ಅಷ್ಟೇ. ಕತ್ತೆಗಳನ್ನು ಮೇಯಿಸುವುದು ನೀನು ಅಲ್ಲಿಗೆ ಹೋಗ್ಬಿಡು. ಪರಮಾತ್ಮ ರತ್ನ ಸಿಂಹಾಸನವನ್ನೇರಿ ಪಟ್ಟದ ಕತ್ತೆಯು ಕೈಯಲ್ಲಿಡಿದು ಪ್ರಜೆಗಳನ್ನು ಆಳ್ವಿಕೆ ಮಾಡಬೇಕಿದ್ದ ಈ ನನ್ನ ಮುದ್ದು ಕುವರ ಇಂದು ಕತ್ತೆಗಳನ್ನು ಮೇಯಿಸುವಂತಾಯ್ತಲ್ಲ. ಹೇ ಶನಿದೇವ, ನಿನಗಿನ್ನೂ ಕರುಣೆ ಬಾರಲಿಲ್ಲ ಸ್ವಾಮಿ, ನಿನಗಿನ್ನೂ ಕರುಣೆ ಬಾರಲಿಲ್ಲ. ಕಂದ, ಇವರ ಮನೆಗೆ ಕತ್ತೆಗಳನ್ನು ಮೇಯಿಸಲು ಹೋಗುವೆಯಾ? ಕತ್ತೆ ಕಾಯುವಂತೆ ಆ ಬ್ರಹ್ಮಣ ಬರೆದಿರುವಾಗ ಯಾರಿಂದ
ಕಳಿಸಲು ಸಾಧ್ಯವಿಲ್ಲ ತಾಯಿ. ಚಿಂತೆಯನ್ನು ದೂರವಾಗಿಟ್ಟು ಇವರೊಂದಿಗೆ ಕಳಿಸಿಕೊಡು ತಾಯಿ. ಕಂದ ಹೋಗುವೆಯ? ಮಾವು ವೇಳೆ ಆಯ್ತಮ್ಮ, ಕಳಿಸ್ಕೊಡಮ್ಮ. ಕಂದ, ಈ ನಿನ್ನ ಮುದ್ದು ಮುಖವನ್ನು ನೋಡುತ್ತಾ ನನ್ನ ಪತಿಯು ದೂರಾದ ದುಃಖವನ್ನು ಮರೆಯುತ್ತಿದ್ದನು. ಭಗವಂತನಿಗೆ ಅದು ಸೇರಣೆಯಾಗಲಿಲ್ಲವೋ ಏನೋ, ಇಂದು ನನ್ನಿಂದ ನಿನ್ನನ್ನು ಅಗಲಿಸುತ್ತಿರುವನು. ನಿನ್ನನ್ನು ಕೊಟ್ಟು ನಾನೇಗೆ ಜೀವಿಸಲಿ ಮಗನೇ, ನಾನೇಗೆ ಜೀವಿಸಲಿ? ನನ್ನದೊಂದು ಮಾತಿದೆ, ನಡೆಸಿಕೊಡುವೆಯಾ? ಅದೇನೋ ತಿಳಿಸಮ್ಮ. ಕೇಳು ಮಗನೇ. ಕಳ್ಳತನ ಮಾಡಬೇಡ, ಕಂದ. ಕಳ್ಳತನ ಮಾಡಬೇಡ, ಸುಳ್ಳು ಮಾತು ಆಡಬೇಡ, ಅನ್ನ ಹಾಕಿದ ಮನೆಗೆ ಅನ್ಯಾಯ ಮಾಡಬೇಡ ಕಂದ. ಕಂದ, ಕಂದ, ಮಗನೇ, ಮಗನೇ. ಕಂದ, ಇಲ್ಲಿ ನೋಡು, ಎಷ್ಟೇ ಕಷ್ಟ ಬಂದರೂ ಸರಿ, ಈ ಪ್ರಾಣವು ಹೋದರೂ ಸರಿ, ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನೆಂದು ಹೇಳಬೇಡ, ಅನ್ನ ಹಾಕಿದ ಮನೆಗೆ ಅನ್ಯಾಯ ಮಾಡಬೇಡ. ಈ ರೀತಿಯಾಗಿ ಯಾರು ನಡೆದುಕೊಳ್ಳುವರೋ ಅಂತಹವರಿಗೆ ಆ ಭಗವಂತನು ಒಳ್ಳೆಯದನ್ನೇ ಮಾಡುವನು. ಹೋಗಿ ಬರುವೆಯಾ ಚತುರ? ಮಾವು ಬಿಡಮ್ಮ, ಸಾಕು, ವೇಳೆ ಆಯ್ತು, ಬರ. ಚಿನ್ನ ಹುಡುಗ ಬಾರೋ ಬಾರೋ. ತಿಳಿದವರ
ಹಾಲ್ ಓ ಅತಭಾಗ್ಯ ಮಾನವ ಪಾಪಿ ಸತ್ಯು ರತನೇ ಅಂದು ರತ್ನ ಸಿಂಹಾಸನದ ಮೇಲೆ ಕುಳಿತು ಪಟ್ಟದ ಕತ್ತಿಯನ್ಪಿಡಿದು ರಾಜಭಾರವಂ ಮಾಡುತ್ತಿದ್ದೆ. ಏನಿದು ಶನಿಮಾಯೇ ವಿಧಿಯ ಲೀಲೆ. ಭಿಕ್ಷೆಯು ನೀಡಿರಿ ತಾಯೇ ಈ ಪಾಪಿ ಬಡವನಿಗೆ, ಈ ಪಾಪಿ ಬಡವನಿಗೆ. ತಿನ್ನಲು ನನಗೆ ಅನ್ನವೂ ಇಲ್ಲ, ಒದೆಯಲು ನನಗೆ ವಸ್ತ್ರವೂ ಇಲ್ಲ. ಮಾ ಭೌತಿ ಭಿಕ್ಷಾದೇಹಿ. ತಿನ್ನಲು ನನಗೆ ಅನ್ನವೂ ಇಲ್ಲ, ಒದೆಯಲು ನನಗೆ ವಸ್ತ್ರವೂ ಇಲ್ಲ. ತಿರಿದು ತಿನ್ನುವ ತಿರುಕ ನಾನು ಕರವ ಮುಗಿದು ಭಿಕ್ಷೆಯು ನೀಡಿರಿ ತಾಯೇ ಈ ಪಾಪಿ ಬಡವನಿಗೆ, ಈ ಪಾಪಿ ಬಡವನಿಗೆ. ತಿನ್ನಲು ನನಗೆ ಅನ್ನವೂ ಇಲ್ಲ, ಒದೆಯಲು ನನಗೆ ವಸ್ತ್ರವೂ ಇಲ್ಲ. ಮಾ ಭವತಿ ಭಿಕ್ಷಾದೇಹಿ. ತಿನ್ನಲು ನನಗೆ ಅನ್ನವೂ ಇಲ್ಲ, ಒದೆಯಲು ನನಗೆ ವಸ್ತ್ರವೂ ಇಲ್ಲ. ತಿರಿದು ತಿನ್ನುವ ಗೊರವ ನಾನು ಕರವ ಮುಗಿದು ಬೇಡು. ಭಿಕ್ಷೆಯು ನೀಡಿರಿ ತಾಯೇ ಈ ಪಾಪಿ ಬಡವನಿಗೆ, ಈ ಪಾಪಿ ಬಡವನಿಗೆ, ಈ ಪಾಪಿ ಬಡವನಿಗೆ. ಅಮ್ಮ ಭವತಿ ಭಿಕ್ಷಾದೇಹಿ. ನಮ್ಮ ತೋಟದಲ್ಲಿ ಕೆಲಸ ಮಾಡಿದರೆ ನಿಮ್ಗೆ ಅನ್ನವಿಲ್ಲವೇನೋ? ನಿಮ್ಮ ತೋಟದಲ್ಲಿ ಕೆಲಸ ಮಾಡಬಹುದು. ಓಹೋ, ಕೆಲಸ ಮಾಡುವೆಯೋ? ನಮ್ಮ ತೋಟದಲ್ಲಿ ಆರೆ, ಶಿಕಾಸಿ, ಬುದ್ದಳಿ ಎಲ್ಲ ಇದೆ. ನಂಬುವುದಾದರೆ ಹೇಗೋ? ನನಗೆ ಪರಿಚಯಿಸಲು ಯಾರಿಲ್ಲ. ಹಾಗಾಗಿ ಒಂದು ವೇಳೆ ನಾನೆಲ್ಲಾದ್ರೂ ನಿಮ್ಮ ತೋಟದಲ್ಲಿ ತಪ್ಪು ಮಾಡಿದರೆ ಎರಡು ತಲೆಗಳನ್ನು ತಟ್ಟೆ. ಒಂದು ವೇಳೆ ಬೇರೆ ಯಾರಾದ್ರೂ ನಿಮ್ಮ ತೋಟದಲ್ಲಿ ಕಳ್ಳತನ ಮಾಡಿದರೆ ಅವರ ಎರಡು ಮುಂಗೈಗಳನ್ನು ತಟ್ಟದ್ದು ನಿಮಗೆ ತಿಳಿಯುವುದು. ಹಾಗಂತ ಒಂದು ಕರಾರು ಪತ್ರ ಬರೆದುಕೊಳ್ಳೆಯೋ?
ಸುಂದರವಾಗಿ ಎಷ್ಟೊಂದು ಸುಂದರವಾಗಿದೆ ಇನ್ನ ಬರಹ. ನೋಡಯ್ಯ ಇದೇ ನೋಡಯ್ಯ, ಇದೇ ನಮ್ಮ ತೋಟ. ನಮ್ಮ ತೋಟದಲ್ಲಿ ಕೆಲಸ ಮಾಡಿ ಗೊತ್ತೇ ನಿಮಗೆ ತಿಳಿದು. ನಮ್ಮ ತೋಟದಲ್ಲಿ ಅಗಸ ಮಾಡಬೇಕು, ಬಾಳೆ ಗುಡಿ ಹೊಡೆಯಬೇಕು, ಎಲ್ಲ ಫಲವೃಕ್ಷಗಳಿಗೂ ನೀರನ್ನು ಎರೆಯಬೇಕು. ಇದನ್ನೆಲ್ಲ ಮಾಡಿದರೆ ನಿನಗೆ ವರ್ಷಕ್ಕೆ ಒಂದು ಜೊತೆ ಬಟ್ಟೆ, ದಿನಕ್ಕೆ ಒಂದು ಹೊತ್ತು ಊಟ ಹಾಕುವೇನು ಹೇಳಿದ್ದು. ದಣಿಯವರ ಅಪ್ಪಣೆ ಮೀರಿ ದಣಿಯವರ ಅಪ್ಪಣೆ ಛತ್ರಿಯಾದಮನ ಛತ್ರಿಯಾದಮನ ಬನದೋಳ್ ಬನಗೊಳಿಸಿ ಕಾಡುವೆನು ಮುದದಿ ಪರಿ ಪರಿ ಕಷ್ಟಗಳ ನಾವು ಕೊಡುವೆ ಪರಿ ಪರಿ ಕಷ್ಟಗಳ ನಾವು ಕೊಡುವೆ ಗೊಳಾಡಿಸಿ ಬಾಳ್ ಕೆಡಿಸುವೆನು ಈ ಚಣದಿ ಜಡದಿಗೆ ಮೂರ್ಖನ ಸದಿಯಳು ಕೊರಗಿಸಿ ಪರಿ ಪರಿ ಕಷ್ಟವನ್ನು ಹಾಕೊಡುವೆ ಜಡದಿಗೆ ಮೂರ್ಖನ ಸದಿಯಳು ಕೊರಗಿಸಿ ಪರಿ ಪರಿ ಕಷ್ಟವನ್ನು ಹಾಕೊಡುವೆ ಕತ್ತೆ ಕಾಯುವ ಛತ್ರದ ಕರಗಳ ಗಾದಿಸಿ ಭೀತಿಯ ನಾಂಗೈವೆ ಕತ್ತೆ ಕಾಯುವ ಛತ್ರದ ಕರಗಳನ್ನು ಗಾದಿಸಿ ಭೀತಿಯ ನಾಂಗೈವೆ ಜಡದಿಗೆ ಮೂರ್ಖನ ಸದಿಯಳು ಕೊರಗಿಸಿ ಪರಿ ಪರಿ ಕಷ್ಟವನ್ನು ಹಾಕೊಡುವೆ ಪರಿ ಪರಿ ಕಷ್ಟವನ್ನು ಹಾಕೊಡುವೆ ಪರಿ ಪರಿ ಕಷ್ಟವನ್ನು ಹಾಕೊಡುವೆ ಆಹಾ ಈಗ ನಾನು ಯಾವ ಕಷ್ಟವನ್ನು ಕೊಟ್ಟಂತಾಯಿತು ಚಂದ್ರಹಾಸಿಯು ಬ್ರಾಹ್ಮಣನ ಮನೆಯಲ್ಲಿ ಕೆಲಸ ಮಾಡುತ್ತಿರುವಳು ಆ ಸತ್ಯವ್ರತನಾದರೂ ತೋಟದ ಕೆಲಸವನ್ನು ಮಾಡುತ್ತಿರುವನು ಆ ಹುಡುಗರಾದರೂ ಅಗಸರ ಕ್ಯಾತಯ್ಯನ ಮನೆಯಲ್ಲಿ ಕತ್ತೆಯನ್ನು ಮೇಸಿಕೊಂಡು ಸುಖವಾಗಿರುವನಲ್ಲ ಆ ಹುಡುಗನಾದರೂ ಕತ್ತೆಗಳನ್ನು ಮೇಸಲು ಆ ತೋಟದ ಕಡೆಗೆ ಹೊರಟಿರುವರು ನನ್ನ ಮಾಯಿಯನ್ನು ಬೀರಿ ಆ ಹುಡುಗನ ಕೈಯಿಂದಲೇ ಅಲ್ಲಿ ಕಾಣುವ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕಿತ್ತು ಆ ಹುಡುಗನ ಕಂಬಳಿಯಲ್ಲಿಟ್ಟು ಅವನ ತಂದೆಯ ಕೈಯಿಂದಲೇ ಅವನ 2 ಮುಂಗೈಗಳನ್ನು ಕತ್ತರಿಸುವಂತೆ ಮಾಡುವೆನು. ಈ ಕಾರ್ಯ ಹೀಗಲೇ ಮಾಡುವೆನು. ಜೈ ಶಂಕರ.
ತುಂಬಾ ಬಾಯಾರಿಕೆ ಆಗುತ್ತಿರುವುದು. ಎಲ್ಲಿಯಾದರೂ ಸ್ವಲ್ಪ ನೀರು ಕೊಡಿ ಬಾಬು. ಸ್ವಾಮಿ, ಆ ತೋಟ ಹಿಂಭಾಗದಲ್ಲಿ ಒಂದು ಬಾವಿ ಇರುವುದು, ಅಲ್ಲಿ ನೀವು ನೀರು ಕುಡಿಬಹುದು ಸ್ವಾಮಿ. ಅಪ್ಪ ಮಗು, ನನಗೆ ಕಣ್ಣುಗಳು ಮಣ್ಣು ತುಂಬಿರುವುದು. ನೀನೇ ಬಂದು ತೋರಿಸಿ ನಿನ್ನ ಕೈಯಾರ ನನಗೆ ನೀರು ಕೊಡಿ ಬಾಬು. ಅದಾದರೆ ಬನ್ನಿ ಸ್ವಾಮಿ. ಆಹಾ, ಈ ಹುಡುಗನ ಕೈಯಿಂದ ಕುಡಿದ ನೀರೇ ಇಷ್ಟೊಂದು ರುಚಿಯಾಗಿರುವಾಗ ಇವನನ್ನು ಪಡೆದ ತಂದೆ ತಾಯಿಗಳು ಎಂತಹ ಸುಕೃತಿಗಳು ಇರಲಿ. ಅಪ್ಪ ಮಗು, ಆ ಚಕ್ಕೋಟ ಗಂಟನ್ನು ನೋಡು, ಎಷ್ಟೊಂದು ಸೌಂದರ್ಯವಾಗಿರುವುದು. ಹೌದು ಸ್ವಾಮಿ, ಬಹಳ ಸೌಂದರ್ಯವಾಗಿರುವುದು. ಆ ಮನೆಯನ್ನು ನೋಡು, ಎಷ್ಟೊಂದು ಮನೋಹರವಾಗಿರುವುದು. ನಿಜ ಸ್ವಾಮಿ, ಬಹಳ ಮನೋಹರವಾಗಿರುವುದು. ಅಪ್ಪ ಮಗು, ನನಗೆ ತುಂಬಾ ಹೊಟ್ಟೆ ಹಸಿವಾಗುತ್ತಿರುವುದು. ಕಣ್ಣುಗಳು ಮುಂದೆ ತಂದಿರುವುದು. ನಿನಗೂ ಹೊಟ್ಟೆ ಹಸಿವಾಗುತ್ತಿರುವಂತೆ ಕಾಣುತ್ತಿರುವುದು. ಆ ಬಾಳೆಗೊನೆಯಲ್ಲಿ 2 ಚಿಕ್ಕು ಬಾಳೆಹಣ್ಣುಗಳನ್ನು ಕಿತ್ತುಕೊಂಡು ಬಾ, ಇಲ್ಲಿಯೇ ತಿಂದು ಬಿಡೋಣ. ಸ್ವಾಮಿ, ನೀವು ಎಂತ ದೊಡ್ಡ ಸ್ವಾಮಿ. ಕಳ್ಳತನ ಮಾಡಬಾರದು, ಸುಳ್ಳು ಮಾತನ್ನು ಆಡಬಾರದು, ಅನ್ನ ಮಾತಿನ ಮನೆಯನ್ನು ಮಾಡಬಾರದು ಎಂದು ವೇದ್ಯವಾಕ್ಯ ಹೇಳಿದರು. ನನಗೆ ಆ ಬಾಳೆಗಳು ಬೆಂಕಿ ಅಂತ ಕಾಣಿಸಿರುವುದು. ನನಗೆ ಬರುವೆನು. ಎಂತಹ ಸತ್ಯಸಂಧವಾದ ಬಾಲಕರು ನನ್ನನ್ನೇ ತಿರಸ್ಕರಿಸಿದರಲ್ಲ. ಏನು ಅರಿಯದ ಬಾಲಕನೇ ಇಷ್ಟೊಂದು ನಿಷ್ಠಾವಂತನಾಗಿರುವಾಗ ಇವನನ್ನು ಪಡೆದ ತಂದೆ ತಾಯಿಗಳು ಹೇಳಬೇಕೇ? ಇರಲಿ. ಆ ಬಾಳೆಗೊನೆಯಲ್ಲಿ 2 ಚಿಪ್ಪುಗಳು ಬಾಳೆಹಣ್ಣುಗಳನ್ನು ನಾನೇ ಕಿತ್ತು ಈ ಹುಡುಗನ ಕಂಬಳಿಯಲ್ಲಿಟ್ಟು ಅವನ ತಂದೆ ಕೈಯಿಂದಲೇ ಅವನ 2 ಮುಂಗೈಗಳನ್ನು ಕತ್ತರಿಸುವಂತೆ ಮಾಡುವೆನು. ಈ ಕಾರ್ಯವನ್ನು ಈ ಕ್ಷಣವೇ ಮಾಡುವೆನು. ಜೈ ಶಂಕರ. ಒಮ್ಮೆ ಅದನ್ನು ತಡೆದು ವಿಚಾರಿಸಬೇಕು. ಹುಡುಗ ಬಾಲಕನೇ, ಬಾಪ ಇಲ್ಲಿ ಸ್ವಾಮಿ. ಬಾಪ ಇಲ್ಲಿ ನಮ್ಮ ದೊಡ್ಡ ಯಾರು ಬಂದಿದ್ದನಪ್ಪ. ಸ್ವಾಮಿ, ಯಾರೋ ಮುದ್ದ ಬ್ರಾಹ್ಮಣ ಬಂದು ನಾವು ಆ ಬಾಳೆಯನ್ನು ನೋಡ್ತೇವೆ ಸ್ವಾಮಿ. ಅವನು ಒಳ್ಳೆ ವಿಚಾರವನ್ನು ತಿಳಿಸಿದೆ. ಹಾಗಾದ್ರೆ ಬಾಳೆಹಣ್ಣಿನ ವಿಚಾರ ತಿಳಿಸಿದಪ್ಪ. ಈ ಕಳ್ಳತನ ನಿನ್ನನ್ನೇ ಮತ್ತೆ ಆಗಬೇಕು. ಸ್ವಾಮಿ, ಆ ಬ್ರಾಹ್ಮಣನಿಗೆ ನೀರು ತೋರಿಸುವಾಗ ಹಸಿವಾಗುತ್ತಿದೆ ಎಂದು ಆ ಬಾಳೆಗೊಲೆಯನ್ನು ನೋಡಿ 2 ಚಿಪ್ಪು ಬಾಳೆಯನ್ನು ಕಿತ್ಕೊಂಡು ಬಾ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದನು, ನಮ್ಮ ಮನೆಯವರು ಹೇಳಿದರು, ಕಳ್ಳತನ ಮಾಡಬಾರದು, ಆ ಬ್ರಾಹ್ಮಣ
ಬಹಳ ದೊಡ್ಡದಾಗಿ ಇವರ ತಂದೆ ತಾಯಿಗಳು ನನ್ನನ್ನು ಕೇಳಿದರೆ ಅವರನ್ನು ನಾನು ಏನೆಂದು ಉತ್ತರಿಸಿದ್ದೇನೆ. ಅಯ್ಯೋ ಪರಮಾತ್ಮ, ಇನ್ನು ನನ್ನನ್ನು ಎಷ್ಟು ಪರೀಕ್ಷೆ ಮಾಡುವ ತಂದೆ. ಹಾ ಸರಿ.